ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 32ನೇ ಸಂಚಿಕೆ. ರೌಡಿಗಳ ಮುಂದೆ ಕೈಕಟ್ಟಿ ನಿಂತಿದ್ದ ವಿನು. ಆ ರೌಡಿಗಳಲ್ಲೊಬ್ಬ, ಹೇ, ಏನೋ ಹೆಸರು ನಿಂದು ಕೇಳಿದ. ವಿನು ವಿನು ಹೆಸರು ಹೇಳಿದ್ದ. ರೌಡಿ ಆಗೋಕೆ ಹೊರಟಿದ್ದೀಯಾ? ರೌಡಿ ಆದಮೇಲೆ ಏನಾಗಬೇಕು ಅಂತಿದ್ದೀಯಾ? ಇನ್ನೊಬ್ಬ ರೌಡಿ ಕೇಳಿದ. ಅಲ್ಲ, ರೌಡಿ ಆಗೋದೇ ಕೆಟ್ಟದು, ಇವನ್ಯಾರು ರೌಡಿ ಆದಮೇಲೆ ಏನಾಗಬೇಕು ಅಂತ ಕೇಳ್ತಿದ್ದಾನೆ, ಗೂಬೆ ಎಂದುಕೊಂಡ ವಿನು. ದೊಡ್ಡ ರೌಡಿಯಾಗಿ ಎಲ್ಲರನ್ನು ಹೆದರಿಸಬೇಕು ಅಂತಿದ್ದೀನಿ ಎಂದ. ಲೋ, ಇವನ್ಯಾರೋ ಬರೀ ಹೆದರಿಸೋಕೋಸ್ಕರ ರೌಡಿ ಆಗಬೇಕು ಅಂತಿರೋನು? ಲೋ ವಿನು, ಬರೀ ಹೆದರಿಸೋದಲ್ಲ ಕಣೋ, ಜೊತೆಗೆ ದುಡ್ಡು ಮಾಡಬೇಕು ನಮ್ಮಂಗೆ, ಒಬ್ಬ ರೌಡಿ ಹೇಳಿದಾಗ. ನಾನು ಕಷ್ಟಪಟ್ಟು ಓದಿ ಲಾಯರ್ ಆದೆ, ಎಷ್ಟೋ ಜನ ರೌಡಿಗಳನ್ನು ಜೈಲಿಗೆ ಹಾಕಿಸಿದ್ದೀನಿ. ಇವನು ರೌಡಿಗಳ ಬಗ್ಗೆ ನನಗೆ ಲೆಕ್ಚರ್ ಕೊಡೋಕೆ ಬಂದಿದ್ದಾನೆ. ಮನಸ್ಸಲ್ಲೇ ಮಾತಾಡಿಕೊಂಡ ವಿನು. ದುಡ್ಡು ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಇನ್ನು ಮುಂದೆ ನಿಮ್ಮ ಜೊತೆ ಇರ್ತೀನಲ್ವಾ, ನೀವು ಕಲಿಸಿಕೊಟ್ಟದನ್ನು ಕಲಿತುಕೊಳ್ತೀನಿ ಎಂದ ವಿನು. ಸರಿ, ನೀನು ನಮ್ಮ ಜೊತೆಗೆ ಇರಬಹುದು. ನಾವು ಎಲ್ಲೇ ಹೋದರೂ ನೀನು ನಮ್ಮ ಜೊತೆಗೆ ಬಂದು ಟ್ರೈನಿಂಗ್ ತೆಗೆದುಕೊಳ್ಳಬಹುದು ಎಂದನೊಬ್ಬ ರೌಡಿ. ಸರಿ ಕಣಣ್ಣ, ಆಯಿತು ಎಂದ ವಿನು. ನಾನು ಬಂದ ಕೆಲಸ ಆಯಿತು, ನಾನಿನ್ನೂ ಬರ್ತೀನಿ. ಅವಾಗ ಬಂದು ನನ್ನ ಶಿಷ್ಯನ ನೋಡ್ತೀನಿ. ಬರಲೇನೋ ಶಿಷ್ಯ ಎಂದ ಚಿಕ್ಕಣ್ಣ ಬೆನ್ನಿಗೊಂದು ಗುದ್ದು ನೀಡಿದ್ದ ವಿನುಗೆ. ಅಯ್ಯೋ, ಹಾಳಾದವನು ಎಷ್ಟು ಜೋರಾಗಿ ಹೊಡೆದ. ಈ ಕೇಸೊಂದು ಮುಗೀಲಿ, ಆಮೇಲಿದೆ ಇವರಿಬ್ಬರಿಗೂ ನನ್ನ ಕೈಯಿಂದ ಮಾರಿ ಹಬ್ಬ. ಮನಸ್ಸಲ್ಲೇ ಮಾತಾಡಿಕೊಂಡು ದುರಿಗುಟ್ಟಿ ನೋಡುತ್ತಿದ್ದ ವಿನು. ಹೇ, ಏನು ಕೆಲಸ ಮುಗೀತು ನಿಂದು? ರೌಡಿಯೊಬ್ಬ ಕೇಳಿದಾಗ. ಅದೇ ನನ್ನ ಶಿಷ್ಯನ ನಿಮ್ಮ ಹತ್ರ ಬಿಡೋಕೆ ಬಂದಿದ್ದು. ಅದೇ ನಿಮ್ಮಿಂದ ಟ್ರೈನಿಂಗ್ ಪಡೆಯೋಕೆ ತೊದಲುತ್ತಾ ನೋಡಿದ ಚಿಕ್ಕಣ್ಣ. ಹೋ, ಹಾಗಾ, ಸರಿ ಎಂದ ರೌಡಿ. ನಾನಿನ್ನು ಬರುವೆ ಎಂದ ಚಿಕ್ಕಣ್ಣ ಅಲ್ಲಿಂದ ಹೊರಟ. ಹೇಯ್, ಬಾ ಹೋಗೋಣ ಎಂದ ರೌಡಿ ಅಲ್ಲಿಂದ ಹೊರಟರು. ಯಪ್ಪ ದೇವ್ರೆ, ನನ್ನ ಹೆಂಡತಿ ಮಾಂಗಲ್ಯ ಉಳಿದರೆ ಸಾಕು ಎನ್ನುತ್ತಾ ದೇವರಲ್ಲಿ ಬೇಡಿಕೆ ಇಟ್ಟಿದ್ದ ವಿನು. ಬಾರ್ನಿಂದ ಹೊರಗಡೆ ಬಂದವರು ತಮ್ಮ ಕಾರಲ್ಲಿ ಕೂತರು. ವಿನು ಬಳಿ, ಹೇಯ್ ಬಾರೋ ನೀನು ಕೂತ್ಕೋ ಎಂದಾಗ. ಛೀ, ಎಲ್ಲ ಕುಡ್ದು ಹೇಗೆ ಸ್ಮೆಲ್ ಬರ್ತಾ ಇದ್ದಾರೆ, ಇವರ ಜೊತೆಗೆ ನಾನು ಕೂತ್ಕೊಳ್ಳೋದಾ? ಚಾನ್ಸೇ ಇಲ್ಲ, ಪಕ್ಕ ವಾಂತಿ ಮಾಡ್ಕೊಳ್ತೀನಿ ಎಂದ ವಿನು ಮನಸ್ಸಲ್ಲೇ. ಬ್ರದರ್ಸ್, ನೀವೆಲ್ಲ ಆರಾಮವಾಗಿ ಹಿಂದೆ ಕೂತ್ಕೊಳ್ಳಿ, ಕಾರ್ನ ನಾನೇ ಡ್ರೈವ್ ಮಾಡ್ತೀನಿ ಎಂದ. ಆಯಿತು ಎಂದವ ಡ್ರೈವರ್ ಸೀಟ್ನ ಬಿಟ್ಟುಕೊಟ್ಟ. ವಿನು ಕಾರು ಚಲಾಯಿಸಿದ. ಬ್ರದರ್ಸ್, ನನ್ನ ಹೆಸರು ಹೇಳಿದೆ, ನಿಮ್ಮ ಹೆಸರು ಹೇಳಲ್ವಾ ವಿನು ಕೇಳಿದಾಗ. ಮುತ್ತು, ಕರಿಯ, ವಾಸು, ವೇಣು, ರಾಜು ತಮ್ಮ ಪರಿಚಯ ಮಾಡಿಕೊಂಡರು. ಅಬ್ಬಾ, ಒಂದೊಂದು ಹೆಸರು ಅದ್ಭುತವಾಗಿದೆ ಎಂದ ವಿನು. ಇತ್ತ ಲ್ಯಾಪ್ಟಾಪ್ನಲ್ಲಿ ಅವರೆಲ್ಲರ ಸಂಭಾಷಣೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ವೇದ. ಪಾಪ ವಿನು, ಕಷ್ಟಪಟ್ಟು ಲಾಯರ್ ಓದಿ ಇವಾಗ ರೌಡಿ ಆಗಿದ್ದಾನೆ. ಅಲ್ಲ, ನಾನೇ ಅವನನ್ನು ರೌಡಿ ಮಾಡಿದೆ. ಸಾರಿ ಕಣೋ ವಿನು, ಸ್ವಲ್ಪ ದಿನ ಸಹಿಸ್ಕೋ, ಆದಷ್ಟು ಬೇಗ ನಾವು ಅಂದುಕೊಂಡದ್ದು ನೆರವೇರುತ್ತದೆ ಒಬ್ಬನೇ ಮಾತಾಡಿಕೊಳ್ಳುತ್ತಿದ್ದ ವೇದ. ಮಲಗಲೆಂದು ಕೋಣೆಗೆ ಬಂದ ಭುವಿ ವೇದ ಮಾತನಾಡುತ್ತಿರುವುದನ್ನು ಗಮನಿಸಿದಳು. ಅವಳನ್ನು ವೇದ ಕೂಡ ನೋಡಿದ. ಬೇಕೆಂದೇ ಅವಳ ಮುಂದೆ, ಹಾಂ ಹೇಳು ಬೇಬಿ, ಊಟ ಮಾಡಿದ್ಯಾ? ನನಗಂತೂ ನಿನ್ನದೇ ಯೋಚನೆ. ಮಧ್ಯಾಹ್ನ ನೀನು ನನಗೆ ಬಿರಿಯಾನಿ ತಿನ್ನಿಸಿದ್ದೇ ನೆನಪು ಬರುತ್ತಿದೆ. ಫೋನಲ್ಲಿ ಮಾತಾಡುತ್ತಿರುವಂತೆ ನಟಿಸುತ್ತಾ ಫೋನ್ ಹಿಡಿದು ಮಾತಾಡುತ್ತಿದ್ದ ವೇದ. ಇವನ್ಯಾರ ಜೊತೆಗೆ ಮಾತಾಡ್ತಾ ಇದ್ದಾನೆ? ಬೇಬಿ ಅಂತಿದ್ದಾನೆ. ಚೆಚೆ, ನನ್ನ ವೇದ ಬೇರೆ ಹುಡುಗಿಯರ ಜೊತೆಗೆ ಮಾತನಾಡೋದಾ? ಚಾನ್ಸೇ ಇಲ್ಲ ಎನ್ನುತ್ತಾ ಅವನನ್ನು ನೋಡುವ ಪ್ರಯತ್ನವೂ ಮಾಡದೆ ಮಲಗಲು ಹೋಗುತ್ತಿದ್ದಳು ಭುವಿ. ಬೇಬಿ, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಇರು, ನಾನು ಬಾಲ್ಕನಿಗೆ ಬರ್ತೀನಿ ಎಂದವ ಭುವಿಯನ್ನು ನೋಡುತ್ತಾ ಅಲ್ಲಿಂದ ಬಾಲ್ಕನಿ ಹತ್ತ ನಡೆದ. ನಿಜವಾಗ್ಲೂ ಹುಡುಗಿ ಹತ್ರ ಮಾತಾಡ್ತಿದ್ದಾನಾ?
ನನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ನೋಡದವನು ಯಾರನ್ನೋ ಬೇಬಿ ಅಂತಿದ್ದಾನೆ. ನಾನಿವನಿಗೆ ಬೇಡವಾದೆನಾ? ಇಲ್ಲ ಇಲ್ಲ, ಸುಮ್ಮನೆ ನನ್ನ ರೇಗಿಸ್ತಿದ್ದಾನೆ ಅಷ್ಟೇ. ಇವನ್ಯಾವಾಗ ಬೇರೆ ಹುಡುಗಿ ಜೊತೆಗೆ ಮಾತಾಡೋಕ್ಕೆ ಪೋಲಿ ಆಫೀಸರ್. ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದಳು ಭುವಿ. ನಿನ್ನ ಮತ್ತೆ ನೋಡಬೇಕು ಅನ್ನಿಸ್ತಿದೆ ಬೇಬಿ, ನಿನ್ನ ಮನೆಗೆ ಬರಲಾ? ವೇದ ಹೇಳಿದಾಗ, ಬೇಡ ಅಂತ ಯಾರೂ ಹೇಳಲಿಲ್ಲ, ಬೇಕಾದರೆ ಈಗಲೇ ಹೋಗಬಹುದು ಒಳಗಿಂದ ಭುವಿ ಹೇಳಿದ್ದಳು. ಮನೆಗೆ ಬೇಡ ಬೇಬಿ, ನಿಮ್ಮ ಮನೆಯಲ್ಲಿ ಯಾರಾದರೂ ನೋಡಿದರೆ ಬೇರೆ ಎಲ್ಲಾದರೂ ಹೋಗೋಣವಾ? ನಾವಿಬ್ಬರೇ ಒಟ್ಟಿಗೆ. ವೇದ ಮಾತಾಡುತ್ತಿರಬೇಕಾದರೆ, ಯಾರೂ ಹಿಡ್ಕೊಂಡಿಲ್ಲ, ಎಲ್ಲಿಗೆ ಬೇಕಾದರೂ ಹಾಳಾಗಿ ಹೋಗ್ಬೋದು ಭುವಿ ಹೇಳಿದಳು. ಬೇಬಿ, ಲೋಕಲ್ಗೆಲ್ಲ ಬೇಡ, ಎಲ್ಲಾದರೂ ದೂರ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಚೆನ್ನಾಗಿರುತ್ತೆ ವೇದ ಹೇಳುತ್ತಿರಬೇಕಾದರೆ, ಇವನು ನಿಜವಾಗ್ಲೂ ಹುಡುಗಿ ಹತ್ರ ಮಾತಾಡ್ತಾ ಇದ್ದಾನಾ? ಮನಸ್ಸಲ್ಲೇ ಹೇಳಿಕೊಂಡ ಭುವಿ, ಹಿಮಾಲಯಕ್ಕೂ ಹೋಗಿ ಬರ್ಬೋದು ಜೋರಾಗಿ ಹೇಳಿದ್ದಳು. ವೇದನಿಗೆ ನಗು ತಡೆದುಕೊಳ್ಳಲಾಗಲಿಲ್ಲ. ಮತ್ತೆ, ಬೇಬಿ, ನಿನಗೆ ಯಾವ ಪ್ಲೇಸ್ ಇಷ್ಟನೋ ಹೇಳು, ಅದೇ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ನೀನು ಹೇಳಿದಂತೆಲ್ಲ ಕೇಳ್ತೀನಿ. ನೀನು ಕೇಳಿದರೆ ಈ ಹೃದಯನೇ ಕಿತ್ತು ಕೊಡ್ತೀನಿ ವೇದ ಫೋನ್ ಹಿಡಿದು ಹೇಳುತ್ತಿರಬೇಕಾದರೆ, ನಾನು ಚಪ್ಪಲಿ ಕಿತ್ತೋಗೋವರೆಗೂ ಬಾರಿಸ್ತೀನಿ ಎಂದವಳು ಅವನ ಮುಂದೆ ಬಂದು ನಿಂತಿದ್ದಳು. ಅವಳನ್ನು ನೋಡುತ್ತಾ, ಬೇಬಿ, ನಮ್ಮನ್ನು ನೋಡಿ ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ. ಯಾರು ಏನೇ ಮಾಡಿದರೂ ನಿನ್ನ ದೂರ ಮಾಡೋಕ್ಕೆ ಆಗಲ್ಲ ವೇದ ಹೇಳುತ್ತಿರಬೇಕಾದರೆ ಅವನ ಫೋನ್ ರಿಂಗ್ ಆಗಿತ್ತು. ಜೋರಾಗಿ ನಗಲು ಪ್ರಾರಂಭಿಸಿದ್ದಳು ಭುವಿ. ಪೆಚ್ಚು ಮುಖ ಹಾಕಿ ಕರೆ ಮಾಡಿದ್ದು ಯಾರೆಂದು ನೋಡಿದ ವೇದ. ಕರೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದೇ ನಮ್ಮ ಕರಡಿ. ಅಲ್ಲಲ್ಲ, ವಿನು. ಸಾಕು ನಕ್ಕಿದ್ದು ವೇದ ಜೋರಾಗಿಯೇ ಹೇಳಿದ್ದ. ಭುವಿ ಇನ್ನೂ ಜೋರಾಗಿ ನಗುತ್ತಿದ್ದಳು. ಸಾಕು, ಹೋಗಿ ಬಿತ್ಕೊಳ್ಳೆ ವೇದ ಹೇಳಿದಾಗ, ಪಾಪ ನಿನ್ನ ಬೇಬಿ ನಿನ್ನ ಮೇಲೆ ಮುನಿಸ್ಕೊಂಡು ಆವಾಗಲೇ ಕಾಲ್ ಕಟ್ ಮಾಡಿದ್ದಾಳೆ. ನೀನ್ಯಾರ ಜೊತೆಗೆ ಮಾತಾಡ್ತಿದ್ದೆ ಎಂದು ಭುವಿ ಕೇಳಿದಾಗ, ನಮ್ಮ ಮೇಷ್ಟ್ರ ಹತ್ರ ಎಂದ ವೇದ. ನಮ್ಮಪ್ಪನ ತಂಟೆಗೆ ಬರಬೇಡ, ಸರಿ ಇರಲ್ಲ ಭುವಿ ಹೇಳಿದಾಗ, ಅವರ ಮಗಳ ತಂಟೆಗೆ ಹೋಗಿದ್ದೀನಿ, ಇನ್ನೇನು ಬೇಕು ವೇದ ಹೇಳಿದ. ಹೋಗೋ ಕೋತಿ ಎಂದವಳು ಸೀದಾ ಕೋಣೆಯೊಳಕ್ಕೆ ಹೋದಳು. ಕರೆ ಸ್ವೀಕರಿಸಿದ ವೇದ. ಏನೋ ನಿಂದು, ನಮ್ಮಿಂದ ದೂರ ಕಳಿಸಿದ್ರು ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಲ್ಲೋ ಜೋರಾಗಿಯೇ ಹೇಳಿದ್ದ. ಏನೋ ನಿಂದು, ನನ್ನ ಇಲ್ಲಿ ರೌಡಿಗಳ ಜೊತೆಗೆ ಕಳಿಸ್ಬಿಟ್ಟು ನೀನಲ್ಲಿ ಹೆಂಡತಿ ಜೊತೆಗೆ ರೊಮ್ಯಾನ್ಸ್ ಮಾಡ್ತಿದ್ಯಾ ವಿನು ಕೇಳಿದಾಗ, ಅದೆಲ್ಲ ಮಾಡೋಕ್ಕೆ ನೀನೆಲ್ಲೋ ಬಿಡ್ತೀಯಾ? ಎಲ್ಲಿ ಹೋದರೂ ಕರಡಿ ಥರ ಬಂದು ಕಾಟ ಕೊಡ್ತಾನೆ ಇರ್ತೀಯ ವೇದ ಹೇಳಿದ. ಹಾಗೆಲ್ಲ ಹೇಳಿದರೆ ಈಗಲೇ ಇಲ್ಲಿಂದ ಬರಲಾ ವಿನು ಹೇಳಿದಾಗ, ಬೇಡ ಚಿನ್ನ, ಅಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬಾ, ಆಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಜಗಳ ಮಾಡೋಣ, ಪ್ಲೀಸ್ ಕಣೋ ಚಿನ್ನ ಮಸ್ಕ ಹೊಡೆಯುತ್ತಿದ್ದ ವೇದ. ಸಾಕು, ಸುಮ್ಮನೆ ಇರೋ, ಹೀಗೆ ಮಸ್ಕ ಹೊಡೆದು ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ಯಾ ವಿನು ಹೇಳುತ್ತಿರಬೇಕಾದರೆ, ನೋಡ್ತಾ ಇರು ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲಿಸ್ತೀನಿ ಅಂತ ವೇದ ಹೇಳಿದಾಗ, ಮತ್ತೆ ಏನು ಮಾಡೋಕ್ಕೆ ಹೊರಟಿದ್ಯೋ? ಈಗ ಮೊದಲು ನನ್ನ ಆ ಕಿಡ್ನ್ಯಾಪರ್ಸ್ ಬಾಸ್ ಹತ್ರ ಬಿಡು. ಆ ದಡಿಯ ದಾಂಡಿಗ ರೌಡಿಗಳು ನನ್ನನ್ನು ಆ ಬಾಸ್ನ ಮನೆಗೆ ಹೊರಗಡೆ ನಿಲ್ಲಿಸಿ ಹೋಗಿದ್ದಾರೆ ವಿನು ಹೇಳುತ್ತಿರಬೇಕಾದರೆ, ಯಾಕಂತೆ ವೇದ ಕೇಳಿದ. ಅದೇನೋ ಇವರ ರೂಲ್ಸ್ ಅಂತೆ. ಇವರ ಗುಂಪಿಗೆ ಯಾರೇ ಹೊಸಬರು ಬಂದರೂ ಮೊದಲು ಅವರನ್ನು 1 ತಿಂಗಳು ಅಬ್ಸರ್ವೇಷನ್ನಲ್ಲಿ ಇಡ್ತಾರಂತೆ. ನಾವು ಇವರ ಜೊತೆಗೆ ಇರಲು ಫಿಟ್ ಎಂದು ಇವರಿಗೆ ಅನ್ನಿಸಿದರೆ ಮಾತ್ರ ನಮಗೆ ಆ ಬಾಸ್ನ ನೋಡೋಕೆ, ಅವನ ಮುಂದೆ ನಿಲ್ಲೋಕೆ, ಅವನ ಮನೆಯ ಒಳಗೆ ಎಂಟ್ರಿ, ಇಲ್ಲ ಅಂದರೆ ಇಲ್ಲೇ ಹೊರಗಡೆ ಚಪ್ಪಲಿ ಕಾಯ್ತಾ ಇರಬೇಕು ಎಂದ ವಿನು. ಅವರದ್ದೇನು ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿನಾ ಅಬ್ಸರ್ವೇಷನ್ನಲ್ಲಿ ಇಟ್ಟು ಆಮೇಲೆ ಒಳಗಡೆ ಎಂಟ್ರಿ ಪರ್ಮಿಷನ್ ಕೊಡೋಕೆ? ಮಾಡೋದು ಬೇಡದೇ ಇರೋ ಕೆಲಸ, ಅದರಲ್ಲಿ ಮತ್ತೆ ಕಿತ್ತೋಗಿರೋ ರೂಲ್ಸ್ಗಳು ಬೇರೆ ವೇದ ಬೈಯುತ್ತಿರಬೇಕಾದರೆ, ಲೋ ಮಗ, ಏನಾದರೂ ಮಾಡೋ, ನಾನೀಗೆ ಹೊರಗಡೆ ಇದ್ದರೆ ಖಂಡಿತ ಅವರ ವಿಷಯ ತಿಳಿದುಕೊಳ್ಳಲಾಗುವುದಿಲ್ಲ, ಅವರ ಬಾಸ್ ಬಳಿ ಹೋಗಲು ಆಗುವುದಿಲ್ಲ,
ಆದಷ್ಟು ಬೇಗ ಅವರನ್ನೆಲ್ಲ ಕಂಡುಹಿಡಿಯಬೇಕು, ಎಲ್ಲರನ್ನೂ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಬೇಕು. ಮತ್ತು ಇನ್ನೊಂದು ಕಂಡೀಷನ್ ವೇದ, ಈ ಕೇಸ್ನ ನಾನೇ ಫೈಟ್ ಮಾಡ್ತೀನಿ. ವಿನು ಹೇಳುತ್ತಿರಬೇಕಾದರೆ, ಸರಿ ಆಯಿತು, ನನಗೆ ನಿದ್ದೆ ಬರ್ತಿದೆ, ಮಲ್ಕೊಳ್ತೀನಿ. ವೇದ ಹೇಳಿದಾಗ, ಏನೋ ಮಲ್ಕೊಳ್ತೀನಿ, ನಾನಿಲ್ಲಿ ನನ್ನ ಕಷ್ಟ ಹೇಳ್ಕೊಳ್ತಿದ್ರೆ ನಿನಗೆ ಮಲಗೋ ಚಿಂತೆನಾ? ಏನಾದರೂ ಮಾಡೋ. ಲೋ, ಇವಾಗ ಏನಾದರೂ ಮಾಡು ಅಂದರೆ ನಾನೇನೋ ಮಾಡಲಿ? ಏನೇ ಮಾಡಬೇಕಾದರೂ ಬೆಳಗಿನವರೆಗೆ ಕಾಯಲೇಬೇಕು. ನೀನೀಗ ಮಲಗು, ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ ಎಂದ ವೇದ. ಸರಿ. ಚೇತು ಊಟ ಮಾಡಿದ್ಲಾ? ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಹತ್ರ, ಅವಳನ್ನೊಬ್ಬಳನ್ನೇ ಬಿಟ್ಟು ಬಂದಿದ್ದಕ್ಕೆ. ನೀನು ಹೇಳಿದಾಗ ಹೋಗು ಅಂದ್ಲು, ಆದರೆ ಇವಾಗ ನನಗೆ ಬೈತಾಳೆ ಯಾಕೆ ಹೋಗಿದ್ದು ಅಂತ. ವಿನು ಹೇಳುತ್ತಿರಬೇಕಾದರೆ, ಹುಡುಗಿರ ಮನಸ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಮಗ. ನಮ್ಮ ಹುಡುಗಿನೂ ಇಲ್ವಾ, ಬಾಯಿಗೆ ಬಂದ ಹಾಗೆ ಬೈತಾಳೆ, ಆಮೇಲೆ ಬಂದು ಮುದ್ದು ಮಾಡ್ತಾಳೆ. ವೇದ ಹೇಳಿದ. ಹೌದು ಮಗ, ಚೀತುನ ಹುಷಾರಾಗಿ ನೋಡ್ಕೊಳ್ಳು, ಅವಳಿನ್ನೂ ಚಿಕ್ಕವಳು. ವಿನು ಹೇಳಿದಾಗ, ಸರಿ ಆಯಿತು, ನೀವಿಬ್ಬರು ನನ್ನ ಜವಾಬ್ದಾರಿ, ನಿಮಗೆ ಏನೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದ ವೇದ. ಥ್ಯಾಂಕ್ಸ್ ಎಂದವನು ಕರೆ ತುಂಡರಿಸಿದ್ದ. ಕೋಣೆಗೆ ಬಂದವನು ಭುವಿ ಪಕ್ಕ ಕುಳಿತುಕೊಂಡ. ಒಂದೆರಡು ಬಾರಿ ಭುವಿಯನ್ನು ಕರೆದ. ಗಟ್ಟಿಯಾಗಿ ನಿದ್ದೆಗೆ ಜಾರಿದ್ದಳು ಭುವಿ. ಹಿಂದಿನಿಂದ ಅವಳ ನಡು ಬಳಸಿ ಗಟ್ಟಿಯಾಗಿ ಬಿಗಿದಪ್ಪಿ ಮಲಗಿದ್ದ ವೇದ. ಎಚ್ಚರಗೊಂಡವಳು, ಬಿಡು ನನ್ನ ಎಂದಳು. ಬಿಡೋಕಲ್ವೇ ಮದುವೆ ಆಗಿದ್ದು, ಎಷ್ಟು ಸಲ ಹೇಳೋದು ನಿಂಗೆ? ನಗುತ್ತಾ ವೇದ ಹೇಳಿದಾಗ, ನನಗೆ ಕೋಪ ಬರೆಸ್ಬೇಡ, ಬಿಡು ನನ್ನ ಜೋರಾಗಿಯೇ ಹೇಳಿದ್ದಳು ಭುವಿ. ಏನು ಟೀಚರಮ್ಮ, ಯಾವಾಗಲೂ ನನಗೆ ಬೈತಾನೆ ಇರ್ತೀಯಾ? ಪ್ರೀತಿ ಮಾಡೋದೇ ಇಲ್ಲ. ಆ ವಿನು ಚೇತುನ ನೋಡು, ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಎಲ್ಲೇ ಹೋದರೂ ಅವನಿಗೆ ಅವಳದ್ದೇ ಚಿಂತೆ, ಅವಳಿಗೂ ಅಷ್ಟೇ ವೇದ ಹೇಳಿದಾಗ, ಎಂಥದ್ದೋ ಇಲ್ಲ. ಅವನು ಫೋನ್ ಮಾಡಿದಾಗ ಚೆನ್ನಾಗಿ ಉಗಿದ್ಲು ಗೊತ್ತಾ? ಅಲ್ಲ, ಆ ವಿನುಗೂ ಗೊತ್ತಾಗಲ್ವಾ ಏನೋ ಕೆಲಸ ಅಂತ ಅವಳನ್ನು ಬಿಟ್ಟು ಹೋಗೋದ? ಮದುವೆ ಆಗಿ ಸರಿಯಾಗಿ 3 ದಿನವೂ ಆಗಿಲ್ಲ, ಆವಾಗಲೇ ಬಿಟ್ಟು ಹೋದ. ಭುವಿ ಹೇಳುತ್ತಿರಬೇಕಾದರೆ, ನಮ್ಮ ಕೆಲಸನೇ ಹಾಗೆ ಭುವಿ, ಮನೆಯವರಿಗಿಂತ ಹೊರಗಡೆ ಜಾಸ್ತಿ ಇರಬೇಕಾಗುತ್ತೆ ತಪ್ಪು ಮಾಡುತ್ತಿರುವವರನ್ನು ಹಿಡಿಯಲು ವೇದ ಹೇಳಿದ. ಆದರೂ ಮನೆಯಲ್ಲೊಂದು ಜೀವ ಅವರಿಗೋಸ್ಕರ ಕಾಯ್ತಾ ಇರುತ್ತೆ ಅಂತ ತಲೆಯಲ್ಲಿ ಇರಬೇಕು ಭುವಿ ಹೇಳಿದಾಗ, ಇವಾಗಷ್ಟೇ ಫೋನ್ ಮಾಡಿ ಅವಳನ್ನು ಚೆನ್ನಾಗಿ ನೋಡಿಕೋ ಎಂದ. ವಿನುನ ಕೆಲಸದ ಮೇಲೆ ನಾನೇ ಹೊರಗಡೆ ಕಳಿಸಿದ್ದು. ಅವನು ಅಲ್ಲಿ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಇಲ್ಲಿ ಚೇತುನ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಅವರಿಬ್ಬರು ದೂರ ಇರುವಾಗ ನಾವಿಬ್ಬರು ಹತ್ತಿರ ಇರುವುದು ಸರಿಯಲ್ಲ. ನೀನು ಹೋಗಿ ಚೇತು ಮಲಗು ವೇದ ಹೇಳಿದಾಗ ಅವನನ್ನೇ ನೋಡುತ್ತಿದ್ದಳು ಭುವಿ. ಏನು ನೋಡ್ತಾ ಇದ್ದೀಯಾ? ನಿನಗೆ ಹೇಳಿದ್ದು ಹೋಗಿ ಚೇತು ಜೊತೆಗೆ ಮಲಗು ಅಂತ ವೇದ ಹೇಳಿದ. ಆಯಿತು ಎಂದವಳು ಎದ್ದು ಹೋಗುತ್ತಿರಬೇಕಾದರೆ ಮತ್ತೆ ಅವಳನ್ನು ತನ್ನತ್ತ ಎಳೆದ ವೇದ. ಮತ್ತೆ ಏನೋ ನಿಂದು? ಭುವಿ ಕೇಳಿದಾಗ ಅವಳ ಕೆನ್ನೆಗೊಂದು ಮುತ್ತು ಕೊಟ್ಟು ಶುಭರಾತ್ರಿ ಎಂದ. ಸುಮ್ಮನೆ ಬಿದ್ದುಕೋ ಎಂದವಳು ಅಲ್ಲಿಂದ ಹೊರಬಂದಳು. ವಿನುನ ಹೇಗಪ್ಪ ಆ ಬಾಸ್ನ ಹತ್ರ ಹೋಗೋ ಹಾಗೆ ಮಾಡೋದು ಯೋಚನೆಗೆ ಬಿದ್ದ ವೇದ. ಮತ್ತೆ ಯಾಕೆ ಬಂದೆ? ಹೋಗಿದ್ದೆ ತಾನೆ, ಮತ್ತೆ ಇಲ್ಲಿಗೆ ಬರೋಕೆ ಎಷ್ಟೇ ಧೈರ್ಯ ನಿನಗೆ? ಶಾಂಭವಿ ಚೇತುಗೆ ಬೈಯುತ್ತಿರಬೇಕಾದರೆ, ಇಲ್ಲ, ವಿನುಗೆ ಏನೋ ಕೆಲಸ ಕೊಟ್ಟರು ವೇದ ಅಣ್ಣ. ನಾನೊಬ್ಬಳೇ ಆ ಮನೇಲಿ ಇರೋದು ಬೇಡ ಅಂತ ನನ್ನ ಇಲ್ಲಿಗೆ ಕರ್ಕೊಂಡು ಬಂದರು ಆಂಟಿ ಎಂದಳು ಚೇತು. ಅವನು ಹೋದ ಅಂತೆ, ಇವಳು ಇಲ್ಲಿಗೆ ಬಂದ್ಲಂತೆ. ಚೆನ್ನಾಗಿ ಹೇಳ್ತೀಯ ಕತೆನ. ನೀನು ನಮ್ಮ ಮನೆಗೆ ಯಾಕೆ ಬಂದೆ? ನಿನ್ನ ಮನೆ ಇರಲಿಲ್ವಾ? ಅಲ್ಲಿಗೆ ಹೋಗಬೇಕಿತ್ತು ಶಾಂಭವಿ ಹೇಳುತ್ತಿರಬೇಕಾದರೆ, ಇದು ನಿಮ್ಮೊಬ್ಬರ ಮನೆ ಅಲ್ಲ ಅತ್ತೆ, ನಮ್ಮ ಮನೆ ಕೂಡ. ಈ ಮನೆಯ ಯಜಮಾನನ ಮಗನೇ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ಅವರಿಗೆ ಇವಳು ಇಲ್ಲಿರುವುದರಿಂದ ಯಾವುದೇ ತೊಂದರೆ ಇಲ್ಲ. ನಿಮಗೇನು ತೊಂದರೆ? ಭುವಿ ಕೇಳಿದಾಗ, ಅಲ್ಲ, ನನಗೇನು ತೊಂದರೆ ಇಲ್ಲ, ಸುಮ್ಮನೆ ಹಾಗೆ ಕೇಳ್ತಾ ಇದ್ದೆ. ಇವಳು ಇಲ್ಲಿಗೆ ಬಂದಿರೋದ್ರಿಂದ ಇವಳ ಮನೆಯವರಿಗೇನಾದರೂ ಬೇಸರ ಆದರೆ ಅದಕ್ಕೆ ಹೇಳಿದೆ ಅಷ್ಟೇ. ನನಗೇನು ತೊಂದರೆ? ನನಗೆ ಯಾವ ತೊಂದರೆಯೂ ಇಲ್ಲ ಶಾಂಭವಿ ಹೇಳಿದಾಗ,
ಹ್ಞೂ, ಯಾವ ತೊಂದರೆಯೂ ಆಗಬಾರದು ಎಂದಾದರೆ ಇವಳಿಂದ ದೂರ ಇರುವುದು ಉತ್ತಮ. ಜ್ಯೂಸ್ ಕುಡಿದು ತುಂಬ ಉಲ್ಲಾಸ ಬಂದಿದೆ ಏನು, ಗಂಟೆ 11 ಇನ್ನೂ ಮಲಗಿಲ್ಲ. ಭುವಿ ಹೇಳಿದಾಗ, ನಿದ್ದೆ ಬರ್ತಿದೆ, ಮಲ್ಕೊಳ್ತೀನಿ ಎಂದ ಶಾಂಭವಿ ಅಲ್ಲಿಂದ ಹೋದರು. ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ಬೇಡ ಚೇತು, ಅವ್ರು ಹಾಗೇನೆ, ತಿಂದಿರೋದು ಜಾಸ್ತಿ ಆದರೆ ಹೀಗೆ ಆಡ್ತಾರೆ. ಭುವಿ ಹೇಳಿದಾಗ, ನಿಮಗೆ ಹೆದರುತ್ತಾರೆ ಅಲ್ವಾ ಅಕ್ಕ? ಚೇತು ಕೇಳಿದಳು. ಹೆದರೋ ಥರ ಮಾಡಿದ್ದೀನಿ ಎಂದಳು ಭುವಿ. ಇವರ ಜೊತೆಗೆ ಇನ್ನೊಬ್ಬರು ಇದ್ದರಂತೆ, ಅದೇ ವೇದ ಅಣ್ಣನ ಅತ್ತೆ ಸುಧಾ. ಅವರು ಮನೆ ಬಿಟ್ಟು ಹೋದ್ರಂತೆ. ನನಗೇನು ನೀವೇ ಮನೆಯಿಂದ ಕಲಿಸಿದ್ರಿ ಅಂತ ಡೌಟು. ಚೇತು ಕೇಳಿದಾಗ, ಎಷ್ಟಾದರೂ ಮುಂದೆ ಲಾಯರ್ ಆಗೋಳಲ್ವಾ, ಕ್ರಿಮಿನಲ್ಸ್ನ ಕಂಡು ಹಿಡಿಯೋ ಬುದ್ಧಿ ಇದೆ. ಸುಧಾ ಚಿಕ್ಕಮ್ಮ ಅವರ ಗಂಡನ ಮನೆಯಲ್ಲಿ ಇರೋದು ಸರಿ ಅಲ್ವಾ, ಅದಕ್ಕೆ ಅವರನ್ನು ಅವರ ಮನೆಗೆ ಕಳುಹಿಸಿದೆ. ಭುವಿ ಹೇಳಿದಾಗ, ನನಗೆ ನೀವೇನು ಕ್ರಿಮಿನಲ್ ಅಂತ ಅನ್ನಿಸ್ತಿಲ್ಲ ಅಕ್ಕ, ನೀವು ಈ ಶಾಂಭವಿ ಆಂಟಿನೂ ಮನೆಯಿಂದ ಹೊರಗಡೆ ಹಾಕ್ತೀರಾ? ಚೇತು ಕೇಳಿದಳು. ಇಲ್ಲ, ಅವರು ಇಲ್ಲಿರುವುದೇ ಸರಿ, ಅವರನ್ನು ಮನೆಯಿಂದ ಹೊರಗೆ ಹಾಕಲ್ಲ, ಸ್ವಲ್ಪ ಬುದ್ಧಿ ಕಲಿಸ್ತೀನಿ. ದುರಾಂಕಾರ ಅನ್ನೋದು ಹೋಗಬೇಕು ಅವರಿಂದ. ಭುವಿ ಹೇಳಿದಾಗ, ಹೌದು ಅಕ್ಕ, ಬುದ್ಧಿ ಕಲಿಸ್ಬೇಕು. ನಿಮ್ಮ ಸಹಾಯಕ್ಕೆ ನಾನು ಇರ್ತೀನಿ, ಇಬ್ಬರು ಒಟ್ಟಿಗೆ ಸೇರಿ ಬುದ್ಧಿ ಕಲಿಸೋಣ ಎಂದಳು ಚೇತು. ಓಕೆ ಎಂದಳು ಭುವಿ. ಟೀಚರ್ ಬುದ್ಧಿ ಜೊತೆಗೆ ಲಾಯರ್ ಬುದ್ಧಿ ಸೇರಿದರೆ ಶಾಂಭವಿ ಅಹಂಕಾರ ಇಳಿಯಲೇಬೇಕು ಅಲ್ವಾ? ವಿನು ಬಗ್ಗೆ ಚಿಂತೆಯಲ್ಲಿದ್ದವನಿಗೆ ಸೂಪರ್ ಆಗಿರೋ ಐಡಿಯಾ ಹೊಳೆದಿತ್ತು. ಅದನ್ನು ಹೇಳಲೆಂದು ಚಿಕ್ಕಣ್ಣನಿಗೆ ಕರೆ ಮಾಡಿದ ವೇದ. ನಿದ್ದೆಯಿಂದ ಎದ್ದ ಚಿಕ್ಕಣ್ಣ, ಏನು ಸರ್ ನೀವು ಮಲ್ಕೊಳಕ್ಕೂ ಬಿಡಲ್ವಲ್ಲ, ಸ್ಟೇಷನಲ್ಲೂ ಟಾರ್ಚರು, ರಾತ್ರಿನೂ ಟಾರ್ಚರು ಎಂದ. ರೀ, ನಾನಿಲ್ಲಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದೀನಿ, ನೀವಲ್ಲಿ ಆರಾಮವಾಗಿ ಮಲ್ಕೊಂಡಿದ್ದೀರಾ, ಎದ್ದೇಳ್ರಿ ನಿದ್ದೆಯಿಂದ ವೇದ ಹೇಳಿದಾಗ, ಸಾರಿ ಸರ್, ಹೇಳಿ ಸರ್, ಕೇಳ್ತಿದ್ದೀನಿ ಸರ್ ಎಂದ ಚಿಕ್ಕಣ್ಣ. ಜೋರಾಗಿ ನಕ್ಕ ವೇದ, ಸುಮ್ಮನೆ ತಮಾಷೆ ಮಾಡಿದೆ ಚಿಕ್ಕಣ್ಣ ಎನ್ನುತ್ತಾ ವಿನು ಹೇಳಿದ ವಿಷಯ ಹೇಳಿದ ವೇದ. ಏನು, ರೌಡಿಗಳಲ್ಲೂ ಅಬ್ಸರ್ವೇಷನ್ನಾ? ವಿನು ಸರ್, ಅವರ ಬಾಸ್ ಬಳಿ ಹೋದರೇನೆ ನಮ್ಮ ಕೆಲಸ ಆಗೋದು. ಇವಾಗ ಏನು ಮಾಡೋದು ಸರ್? ಚಿಕ್ಕಣ್ಣ ಕೇಳಿದಾಗ, ನಾನೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಆ ಪ್ಲ್ಯಾನ್ ಸಕ್ಸಸ್ ಆದರೆ ಖಂಡಿತ ವಿನು ಆ ಮಕ್ಕಳ ಕಿಡ್ನಾಪರ್ಸ್ ಬಾಸ್ ಹತ್ರ ಹೋಗ್ಬೋದು ಎಂದ ವೇದ. ಏನು ಪ್ಲ್ಯಾನ್ ಸರ್ ಅದು? ಚಿಕ್ಕಣ್ಣ ಕೇಳಿದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.